ಇಂದಿನ ದಿವಸ ವಿದ್ಯೆಯಿಂದಾಗುವ ಅನರ್ಥಗಳು ಏನು ಅಂತ ಅವಲೋಕನ ಮಾಡ್ಕೊಂಡು ಬಂದೇವಿ. ಅದಕ್ಕೆ ಪರಿಹಾರ ರೂಪವಾಗಿ ಬ್ರಹ್ಮಜ್ಞಾನ ಇವತ್ತಿನ ವಿಷಯ. ವಿದ್ಯೆ ಎಷ್ಟೇ ಅನರ್ಥಗಳನ್ನ ನಮಗೆ ಬಂದು ಒದಗಿಸಿದ್ರು ಕೂಡ ಅದು ಪರಮಾರ್ಥ ದೃಷ್ಟಿಯಿಂದ ಯಾವುದೂ ಸಿದ್ಧ ಆಗೋದಿಲ್ಲ, ಅದು ನಮ್ಮ ಇಚ್ಛೆಗೆ ವಿಷಯ ಆಗೋದಿಲ್ಲ ಅಂತ ನಿರ್ಣಯ ಆಯ್ತಲ್ಲ. ವಿದ್ಯೆ ಆ ರೂಪದಿಂದ ತೋರಿಕೊಳ್ಳುತ್ತೇನೋ ನಿಜ. ವಿದ್ಯೆ ತೋರಿಕೊಳ್ಳುತ್ತೆ. ಅದು ವಸ್ತು ರೂಪಗಳಿಂದ ಇರಬಹುದು, ವಸ್ತುಗಳಿಲ್ಲದ ಇರುವಂತಹ ವಿದ್ಯೆನೂ ಇರಬಹುದು. ಆದ್ರೆ ಎರಡೂ ರೂಪದಿಂದ ನೋಡಿದಾಗ ವಿದ್ಯೆ ನಮ್ಮ ಇಚ್ಛೆಗೆ ವಿಷಯ ಆಗುವುದಿಲ್ಲ, ಅಂದ್ರೆ ಅವಗತ್ಯ ಆಗುವುದಿಲ್ಲ ಅಂತ. ಅದನ್ನ ನಿನ್ನೆ ದಿವಸ ಬಹು ಸುಂದರವಾಗಿ ಅಲ್ಲಿ ವರ್ಣನ ಮಾಡ್ಕೊಂಡು ಬಂದಾರ. ಆ ವರ್ಣನಾ ರೂಪದೊಳಗನ ಉಳ್ಕೊಂಡು ಬಿಡುತ್ತಷ್ಟೆ. ನಾವು ವಿದ್ಯೆಯ ನಿಶ್ಚಿತತೆಯಿಂದ ಅವಿದ್ಯೆ ನಿರಸನ ಮಾಡಿಕೊಳ್ಳುವಂತಹ ಯೋಗ್ಯತೆಯನ್ನು ಸಂಪಾದನೆ ಮಾಡ್ಕೋಬೇಕು. ಹೇಳುತ್ತದೆ ಹಿಂಗಿಂಗ ವಿದ್ಯೆಗಳ ಅನರ್ಥಗಳದಾವು ಅಂತ ಶಾಸ್ತ್ರ ಹೇಳುತ್ತೆ. ಬಹಳ ಸುಂದರವಾಗಿ ವರ್ಣನ ಮಾಡ್ಕೊಂಡು ಬಂದ ಪ್ರಯೋಜನ ಪಡ್ಕೋಬೇಕಲ್ಲ. ವಿದ್ಯೆಯ ನಿಶ್ಚಿತತೆಯಿಂದನ ಅದು. ವಿದ್ಯೆ ಯಾವಾಗ ನಿಶ್ಚಿತತೆ ಹೊಂದಿತು ಅಥವಾ ವಿದ್ಯೆ ಯಾವಾಗ ನಿಶ್ಚಯ ಆಯಿತು, ಆ ವಿದ್ಯೆಯನ್ನ ನಿಶ್ಚಯ ಮಾಡ್ಕೋಬೇಕಾದಾಗ ಸಾಮಾನ್ಯವಾಗಿ ಬಹುಸಂಖ್ಯೆಯೊಳಗ ಬುದ್ಧಿಯಿಂದನೂ ನಿಶ್ಚಯ ಮಾಡ್ಕೋತೇವೆ ನಾವು. ಎಲ್ಲೇ ನೋಡ್ಕೊಳ್ರಿ, ಬುದ್ಧಿಯಿಂದ ನಿಶ್ಚಯ ಮಾಡ್ಕೋತೀವಿ ಅದನ್ನು. ಇದು ವಿದ್ಯಾ, ಅದು ಅವಿದ್ಯಾ. ಅದಕ್ಕೆ ಫಲ ಆಗುವುದಿಲ್ಲ. ರಹಸ್ಯ ನಿನ್ನೆ ಬಹಳ ವರ್ಣನಾತ್ಮಕವಾಗಿ ಹೇಳ್ಕೊಂಡು ಬಂದ. ಅವಿದ್ಯೆಯ ಅನರ್ಥಗಳು ಅಂತ ಪುಸ್ತಕದಾಗ ಹೇಳ್ಕೊಂಡರ ನಮ್ಮ ಮಸ್ತಕದೊಳಗೂ ಬಂದದ, ಇಲ್ಲಂತಲ್ಲ, ಎಲ್ಲರೂ ಅನುಭವ ಮಾಡಿ. ಆದ್ರೆ ಎರಡನ್ನೂ ಬುದ್ಧಿಯಿಂದ ನಿಶ್ಚಯ ಮಾಡಿಕೊಂಡ್ರೆ ವಿದ್ಯೆ ನಿರಸನ ಆಗುವುದಿಲ್ಲ. ತದನ್ನ ಇಲ್ಲಿ ಬ್ರಹ್ಮಜ್ಞಾನವನ್ನು ಹಾಗೆ ನಿಶ್ಚಯ ಮಾಡ್ಕೋತೀರಿ. ಇದು ಶ್ರವಣ ಮಾಡುವ ಪದ್ಧತಿ ಅಲ್ಲ, ಅಂತ ಮತ್ತೊಮ್ಮೆ ಈ ಬ್ರಹ್ಮಜ್ಞಾನ ಬೋಧ ಮಾಡೋ ಮುಂದೆ ಅವನು ಬಹಳ ವಿಶೇಷವಾಗಿ ವರ್ಣನ ಮಾಡ್ಕೊಂಡು ಬಂದಾರಲ್ಲಿ. ಬ್ರಹ್ಮಜ್ಞಾನ, ಬ್ರಹ್ಮವಿದ್ಯೆ, ಬ್ರಹ್ಮಜ್ಞಾನ ಈ ಎರಡೂ ಒಂದೇ ಅರ್ಥದ ಮಾತುಗಳು. ಬ್ರಹ್ಮದ ವಿಷಯಕ್ಕೆ ಪುಸ್ತಕಗಳಲ್ಲಿ ಹೇಳಿರುವ ಮಾತುಗಳನ್ನು ತಿಳಿದುಕೊಂಡರೆ ಅಥವಾ ಅಲ್ಲಿ ಹೇಳಿರುವ ವಾಕ್ಯಗಳ ತಾತ್ಪರ್ಯವನ್ನು ಪುಸ್ತಕದಲ್ಲಿ ಹೀಗೆಂದು ಹೇಳಿದೆ ಎಂದು ಗೊತ್ತುಪಡಿಸಿಕೊಂಡರೆ ಅಷ್ಟು ಮಾತ್ರದಿಂದ ಬ್ರಹ್ಮಜ್ಞಾನವಾದಂತಲ್ಲ. ಪುಸ್ತಕದ ಜ್ಞಾನ ಮಸ್ತಕದ ಜ್ಞಾನ ಆಗಿಬಿಡುತ್ತವೆ. ಪುಸ್ತಕದಲ್ಲಿ
ಮಸ್ತಕದೊಳಗೆ ಏನಿರ್ತದ ಅದನ್ನ ಮಸ್ತಕದೊಳಗೆ ಹಿಡಿದಿಟ್ಟುಕೊಂಡು ನೆನಪಿಟ್ಟುಕೊಂಡು ಜಿಜ್ಞಾಸ ಯಾವ ರೂಪದೊಳಗೆ ಐತಿ ಅಂತ ಮೊದಲು ನಮ್ಗೆ ಗೊತ್ತಿರ್ಬೇಕು. ವಸ್ತು ರೂಪಗಳನ್ನ ಪ್ರತ್ಯಕ್ಷ ನೋಡಿ ಆ ಬುದ್ಧಿ ನಿರ್ಣಯ ಮಾಡ್ತದೆ. ಕೆಲವೊಂದು ವಸ್ತುನೇ ಅಲ್ಲ, ಬ್ರಹ್ಮ ಅನ್ನೋದು ವಸ್ತು ಅಲ್ಲ. ಈ ಬುದ್ಧಿ ಹೇಗೆ ನಿರ್ಣಯ ಮಾಡ್ಕೊಳಕ್ ಯೋಗ್ಯತೆ ಉಂಟದಕ್ಕ ನಾವು ಶ್ರವಣ ಮಾಡುವ ಪದ್ಧತಿ ಸಮಾಧಿಕಾರಿಗಳಿಗೆ ಎಲ್ಲೋ ಒಬ್ಬರು ಇರುತ್ತೆ, ಇಲ್ಲ ಅಂತಲ್ಲ. ಕಲ್ಪಿಸಿಕೊಂಡು ಬುದ್ಧಿ ನಿರ್ಣಯ ಮಾಡ್ಕೊಂಡ್ರೆ ಅದು ಬ್ರಹ್ಮಜ್ಞಾನ ಆದಂಗ ಆಗೋದಿಲ್ಲ. ಎಲ್ಲರೂ ಆಗ ಮಾಡ್ಕೊಳ್ಳೋದು ಸಾಮಾನ್ಯವಾಗಿ, ಸರ್ವೇ ಸಾಮಾನ್ಯ, ನನಗೆ ತಿಳಿತೇಳ್ರಿ ಅಂತೇವ್ ನಾವು. ತಿಳಿಯಾಕದ ವಸ್ತು ಅಲ್ಲ, ಪ್ರತ್ಯಕ್ಷ ನೋಡಕ್ಕಾಗೋದಿಲ್ಲ. ಇಲ್ಲಿ ಯಾವ್ದಕ್ಕೆ ಖುಷಿ ಆಗ್ಬೇಕು, ಇನ್ನು ಬುದ್ಧಿ ಖುಷಿ ಆಗ್ಬೇಕು, ಯಾವ್ದಕ್ಕೆ ಖುಷಿ ಆಗ್ಬೇಕು ನೋಡ್ಕೊಳ್ರಿ. ಅದು ಅಗೋಚರವಾಗಿರುವಂತಹ ವಸ್ತು ಯಾವ ಇಂದ್ರಿಯಕ್ಕೂ ಗೋಚರ ಅಲ್ಲ. ಅದು ಬ್ರಹ್ಮ ಅನ್ನೋದಾಗಲಿ, ಆತ್ಮ ಅನ್ನೋದಾಗಲಿ, ಸ್ವರೂಪ ಅನ್ನೋದಾಗಲಿ, ಸಾಕ್ಷಿ ಅನ್ನೋದಾಗಲಿ ಯಾವ ಪ್ರಮಾಣಗಳಿಂದನೂ ನೋಡ್ಲಿಕ್ಕೆ ಆಗುದಿಲ್ಲ. ಅದನ್ನ ಯಾವುದಕ್ಕೆ ವಿಷಯ ಮಾಡಿಕೊಂಡ್ರೆ ಅದು ಫಲರೂಪವಾಗಿ ನಮಗೆ ಜ್ಞಾನ ಆಗ್ತತಿ. ಸಾಧಕರು ಅದನ್ನು ವಿವೇಚನೆ ಮಾಡ್ಬೇಕಲ್ವಾ. ಇರುವ 4 ಇಟ್ಟುಕೊಂಡಿದ್ದೇವೆ ನಾವು: ಮನ, ಬುದ್ಧಿ, ಚಿತ್ತ, ಪರಮಾತ್ಮ. ಇವುಗಳ ಆಸೆ ಹೊಕ್ಕೊಂಡವ್ ನಮ್ಗೆ. ಇವನ್ನ ಇಟ್ಕೊಂಡ ಎಲ್ಲ ವ್ಯವಹಾರ ಮಾಡ್ತೇವೆ. ಆದ್ರೆ ಅವ್ಯಕ್ತ ರೂಪದಿಂದ ಒಡಗೂಡಿರುವ ಈ ಬ್ರಹ್ಮ ಆಗಲಿ, ಆತ್ಮ ಆಗಲಿ, ಸ್ವರೂಪ ಆಗಲಿ, ಸಾಕ್ಷಿ ಆಗಲಿ ಶ್ರುತಿ ಹೇಳ್ತದೆ ಇವಕ್ಕಾಗೋದಿಲ್ಲ, ಅದು ವಿಷಯ ಆಗೋದಿಲ್ಲ ಅಂತ. ಶ್ರವಣ ಯಾವ ರೂಪದಲ್ಲಿ ಮಾಡಬೇಕು? ಬ್ರಹ್ಮನನ್ನ ಇಚ್ಛಾಕ ವಿಷಯ ರೂಪವಾಗಿ ಇಟ್ಕೋಬೇಕು. ಒಂದಾಗ ಬ್ರಹ್ಮಜ್ಞಾನ ಆಕತಿ. ಆ ಇಚ್ಛಾ ನಮ್ಮ ಆತ್ಮ ಸ್ವರೂಪವೇ ಆ ಬ್ರಹ್ಮ ಅಂತ ಇಚ್ಛೆಯೊಳಗ ಅವಗತಿ ಹೊಂದಿದ್ರೆ ಫಲರೂಪವಾಗಿರುವ ಬ್ರಹ್ಮಜ್ಞಾನ ಆಗತ್ತ. ಒಂದೊಂದು ವಿಷಯಾದಿಗಳ ಜ್ಞಾನವನ್ನು ಬುದ್ಧಿ ನಿರ್ಣಯ ಮಾಡ್ಕೊತತಿ. ಒಂದೊಂದು ವಿಷಯ ಇರ್ತತಿ, ಅದಕ್ಕೆ ಆ ಬುದ್ಧಿ ಆ ವಿಷಯದ ಒಂದೊಂದು ಬುದ್ಧಿ ನಿರ್ಣಯ ಮಾಡ್ಕೊತತಿ. ಆಣಿ ನಿರ್ಣಯ ಮಾಡಿದ ಬುದ್ಧಿ ಏಕಕಾಲದೊಳಗ ಒಂಟಿ ನಿರ್ಣಯ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅಲ್ಲ, ಶ್ರವಣ ಮಾಡುದು ಬಹಳ ಸೂಕ್ಷ್ಮತೆಯಿಂದ ಒಡಗೂಡಿರ್ತಾವ. ಅದಕ್ಕೆ ಅವ್ರು ಇಲ್ಲಿ ಕ್ಲಿಯರ್ ಆಗಿ ಹೇಳ್ಯಾರ, ಎರಡೂ ಒಂದೇ ಅರ್ಥದ ಮಾತುಗಳು. ಬ್ರಹ್ಮದ ವಿಷಯಕ್ಕೆ ಪುಸ್ತಕಗಳಲ್ಲಿ ಹೇಳಿರುವ ಮಾತುಗಳನ್ನು ತಿಳಿದುಕೊಂಡರೆ ಅಥವಾ ಅಲ್ಲಿ ಹೇಳಿರುವ ವಾಕ್ಯಗಳ ತಾತ್ಪರ್ಯವನ್ನು ಪುಸ್ತಕದಲ್ಲಿ ಹೀಗಿದೆ ಎಂದು ಹೇಳಿದೆ ಎಂದು ಗೊತ್ತುಪಡಿಸಿಕೊಂಡರೆ ಅಷ್ಟು ಮಾತ್ರದಿಂದ ಬ್ರಹ್ಮಜ್ಞಾನವಾದಂತಲ್ಲ. ಬ್ರಹ್ಮಜ್ಞಾನ ವಾಕ್ಯಗಳು ಜ್ಞಾನ. ಇದು ಬ್ರಹ್ಮಜ್ಞಾನ ವಾಕ್ಯಗಳ ಜ್ಞಾನ.
ಆ ವಾಕ್ಯಗಳ ಜ್ಞಾನ. ಬ್ರಹ್ಮವೆಂಬುದು ನಮ್ಮೆಲ್ಲಗಳ ಆತ್ಮನೇ ಎಂದು ಈ ಮೊದಲೇ ತಿಳಿಸಿರುತ್ತೇವೆ. ಅವುಗಳಿಗೆಲ್ಲರಿಗೂ ಒಬ್ಬನೇ ಆತ್ಮನೇ ಇರುತ್ತಾನೆ ಎಂಬುದನ್ನು, ನಮ್ಮ ದೇಹವನ್ನು ನಾನು ಎಂದುಕೊಂಡಿರುವಂತೆ ಈ ಆತ್ಮನೇ ನಾನು ಎಂಬುದನ್ನು ಕಂಡುಕೊಂಡರೆ ಬ್ರಹ್ಮಜ್ಞಾನವಾಯಿತು. ಎಲ್ಲರ ಹೋಗ್ರಿ, ನಂದ ಇದು ಶರೀರ ಅಂತ ಈ ಬೇಕಾದಲ್ಲಿ ಹೋದ್ರು ತಗೊಂಡ ಹೋಗ್ತೀರಿ. ನಾವೇನ್ ತಿಳ್ಕೊಂಡಿವಿ, ಇದನ್ನ ಬುದ್ಧಿನ ನಿರ್ಣಯ ಮಾಡೈತಿ ಶರೀರ ಅಂತೇಳಿ ಅಂತ ತಿಳ್ಕೊಂಡಿವಿ. ವ್ಯತ್ಯಾಸ. ಅದೇ ಶರೀರವನ್ನು ನಿಮ್ಮ ಇಚ್ಛೆಗೆ ವಿಷಯವನ್ನಾಗಿ ಮಾಡಿಕೊಂಡು ಬಳಸ್ರಿ, ಅವಾಗ ಆಗುವ ಆನಂದ ನೋಡ್ರಿ. ನಿಮ್ಮ ಇಚ್ಛಾನುಸಾರಿಯಾಗಿ ಆ ಶರೀರವನ್ನು ಬಳಸಿಕೊಳ್ಳಿ. ನಾವೆಲ್ಲ ಬ್ರಹ್ಮಜ್ಞಾನದ ವಾಕ್ಯಗಳನ್ನಾಗಲಿ, ಪುಸ್ತಕದೊಳಗಿರುವಂತ ಆ ಬ್ರಹ್ಮನ ಬಗ್ಗೆ ತಿಳಿಸಿರುವಂತ ವಾಕ್ಯಗಳನ್ನಾಗಲಿ ಈಗ ಕಲ್ಪನೆ ಮಾಡ್ಕೊಂಡಿರುತ್ತೆ ನಾವು. ಮೊದ್ಲ ಶ್ರುತಿನೂ ಹೇಳಿರ್ತದು, ಅದು ಅಗೋಚರ ಅಂತ. ಯಾವ ಇಂದ್ರಿಯಗಳಿಗೂ ಪ್ರಮಾಣಗಳಿಗೂ ಗೋಚರ ಅಲ್ಲದು. ವಸ್ತು ರೂಪದೊಳಗಿದ್ರೆ ಹಿಂಗೆ ಗೋಚರ ಆಗಿತ್ತು ಅಂತ ಅಂಬೋಣ, ತೊಂದರೆ ಏನಿಲ್ಲ ನಮಗೆ ಆಗ ತಿಳಿಲಿಕ್ಕೆ. ಅದು ಆ ವಾಕ್ಯಗಳ ಜ್ಞಾನ ಅದೈತಿ ವಿನಃ ಬ್ರಹ್ಮಜ್ಞಾನ ಆಗುವುದಿಲ್ಲ. ಅದು ಅದನ್ನ ಹ್ಯಾಗ ಅಳವಡಿಸ್ಕೋಬೇಕು ಅಂತ, ಅಥವಾ ನಾವು ಅದರ ಸ್ವರೂಪ ಯಾವ ರೂಪದೊಳಗೈತಿ ನೋಡ್ಕೋಬೇಕು ಅಂದ್ರೆ ಅದಕ್ಕೆ ಇಚ್ಛಾನ ಬೇಕು. ನಿಮ್ಮ ಬುದ್ಧಿಯಾಗಿರುವುದಿಲ್ಲ ಅವಾಗ. ಅಂದಾಗ ಬ್ರಹ್ಮಜ್ಞಾನ ಕಟ್ ನೋಡು, ಇಲ್ಲ ಅಂದ್ರೆ ಆಗುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕನ ಅಥಾತೋ ಬ್ರಹ್ಮ ಜಿಜ್ಞಾಸ, ಇದು ಬ್ರಹ್ಮಸೂತ್ರದೊಳಗೆ ಹೇಳಿರುವಂತ ಸೂತ್ರ. ಬಾದರಾಯಣರು ಅಥಾತೋ ಬ್ರಹ್ಮ ಜಿಜ್ಞಾಸ ಅತಃ ಅತಃ ಅಥ ಅತಃ ಎರಡು ಶಬ್ದ ಬ್ರಹ್ಮ ಜಿಜ್ಞಾಸ. ಬ್ರಹ್ಮ ಅಥ ಮತ್ತು ಅಥ ಇವೆರಡು ಶಬ್ದಗಳು ಈ ಬ್ರಹ್ಮವನ್ನು ಮೂರು ಶಬ್ದಗಳನ್ನು ಇಟ್ಟುಕೊಂಡು ಅಲ್ಲಿ ಸೂತ್ರ ರಚನೆ ಮಾಡ್ಯಾರ. ಸೂತ್ರ ಅಂದ್ರೆ ಶಬ್ದಗಳು ಕಡಿಮೆ ಇರ್ತಾವ ವಾಕ್ಯದೊಳ ಎಂಬ ಬ್ರಹ್ಮಸೂತ್ರದಲ್ಲಿ ಜಿಜ್ಞಾಸ ಎಂದರೆ ಜ್ಞಾನಕ್ಕಾಗಿ ಇಚ್ಛೆ ಎಂದು ಶಬ್ದಾರ್ಥವಾಗುತ್ತದೆ. ಜಿಜ್ಞಾಸ ಅಂದ್ರೆ ಏನಾಗ್ತಿಲ್ಲ, ಜಿಜ್ಞಾಸ ಎಂದರೆ ಜ್ಞಾನಕ್ಕಾಗಿ ಇಚ್ಛೆ ಎಂದು ಶಬ್ದಾರ್ಥವಾಗುತ್ತದೆ. ಈ ಮಾತಿನ ಅಭಿಪ್ರಾಯವನ್ನು ವಿವರಿಸುವಾಗ ಶಂಕರಾಚಾರ್ಯರವರು ಹೇಳಿರುವುದೇನೆಂದರೆ, ಅವಗತಿಯಲ್ಲಿ, ಅವಗತಿ ಅಂದ್ರೆ ಏನು? ಅವಗತಿ ಅಂದ್ರ ಫಲರೂಪವಾಗಿರುವ ಜ್ಞಾನ ಅಂತ ಅವಗತಿ. ಅಲ್ಲಿ ಮತ್ತೊಂದು ಆ ಜ್ಞಾನ ಅಂತಂದ್ರೆ ಮತ್ತೊಂದರ ಅಪೇಕ್ಷೆ ಯಾವುದೊಂದು ಉಳಿಯುವಂತಿಲ್ಲ. ಅದಕ್ಕೆ ಅವಗತಿಯಲ್ಲಿ ಕೊನೆಗಾಣುವ ಜ್ಞಾನವು ಇಚ್ಛೆಗೆ ವಿಷಯವಾಗಿರುತ್ತದೆಯೇ ಹೊರತು ಬರೀ ಜ್ಞಾನವಲ್ಲ. ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರ ಅವರು. ನಾವು ಶ್ರವಣ ಮಾಡುವ ಸಮಕಾಲದೊಳಗ ಅದು ಹಿಂದೂ ಒಮ್ಮೆ
ನಿಧಿಧ್ಯಾಸನ ಅಂದ್ರೆ ಏನು ಅಂತ ತುಂಬಾ ಚಿಕ್ಕ ಪುಸ್ತಕ ಅದು. 10 ರೂಪಾಯಿನ ಬೆಲೆ ಐತದ. ಶ್ರವಣ ಹೇಗೆ ಮಾಡಬೇಕು, ಮನನ ಹೇಗೆ ಮಾಡಬೇಕು, ಎಷ್ಟು ಮಾರ್ಮಿಕರು. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಹೇಳಿರುವುದನ್ನ ದೇವರಾಯ ಕುಲಕರ್ಣಿ ಅವರು ಬಹಳ ಮಾರ್ಮಿಕವಾಗಿ ಹೊರ. ಶ್ರವಣ ಮನನ ನಿಧಿಧ್ಯಾಸನ ಅಂತ ಒಂದು ಬುಕ್ ಅದ ನೋಡ್ರಿ, 20-25 ರೂಪಾಯಿ ದೋಳು. ಮತ್ತ ಅವು 3 ಸಬ್ಜೆಕ್ಟ್, ಶ್ರವಣ ಮನನ ನಿಧಿಧ್ಯಾಸನ, ಇವು 3 ಹೇಳುವಾಗ ಬರೀ 10 ರೂಪಾಯಿ. ನಾವು ಶ್ರವಣ ಇವ್ರು ಹೇಳುವ ಪ್ರಕಾರ ಇಲ್ಲೇ ನೋಡೋಕ ಶ್ರವಣ ಮಾಡೋಗಿ ಲಕ್ಷ ಕೂಡ ಅಲ್ಲಿ ಅಂತ ಲಕ್ಷ ಕೊಟ್ಟು ಕೇಳು. ವಿದ್ಯಾರ್ಥಿಗಳಿಗೆ ಹೇಳ್ತಿರ್ತಾರೆ, ಲಕ್ಷ ಎಲ್ಲಿಯದ ನಿನ್ ಲಕ್ಷ ನೋಡು, ಈ ವಿಷಯ ಕೇಂದ್ರೀಕರಿಸು ಅಂತ ಹುಡುಗರಿಗೆ ಗದರ್ತಿರ್ತಾರೆ ನೋಡು. ಯಾವ ರೂಪದಿಂದ ನೋಡಲಿ, ಅವಗತಿಯಲ್ಲಿ ಕೊನೆಗಾನುವ ಜ್ಞಾನವು ಇಚ್ಛೆಗೆ ವಿಷಯವಾಗಿರುತ್ತದೆಯೇ ಹೊರತು ಬರೀ ಜ್ಞಾನವಲ್ಲ. ಅದು ಫಲರೂಪವಾಗಿ ಜ್ಞಾನ ಪ್ರಾಪ್ತ ಆಗ್ತದಲ್ಲಿ. ವಿಷಯ ರೂಪದಿಂದ ತಿಳ್ಕೊಳ್ಳೋದಲ್ಲಲ್ಲಿ. ಮನ ಬುದ್ಧಿ ಇಟ್ಟುಕೊಂಡು ಆನೆ ಅಂದ್ರೆ ಆನೆ ಆಕಾರ, ನದಿ ಅಂದ್ರೆ ನದಿ ಆಕಾರ, ಬೆಟ್ಟ ಅಂದ್ರೆ ಬೆಟ್ಟದ ಆಕಾರ ಮಾಡ್ಕೊಳತ್ತಲ್ಲ. ಅದು ಶಬ್ದಜ್ಞಾನ. ಅದು ಅವಗತಿಯೊಳಗ ಅಳವಡಿಸ್ಬೇಕು. ಅಂದ್ರ ಫಲರೂಪವಾಗಿರುವಂತ ಜ್ಞಾನಕ್ಕೆ ಅವಗತಿ ಅಂತ ಕರೀತಾರೆ. ಅದು ಇಚ್ಛೆಗೆ ಮಾತ್ರ, ಅಂಥ ಜ್ಞಾನ ಇಚ್ಛೆಗೆ ಮಾತ್ರ ವಿಷಯವಾಗಿರುತ್ತದೆ ಹೊರತು ಬರೀ ಜ್ಞಾನವಲ್ಲ. ಏಕೆಂದರೆ ಇಚ್ಛೆಗೆ ಫಲವೇ ವಿಷಯವು. ಇಚ್ಛಕ ಫಲನ ವಿಷಯ. ಜ್ಞಾನವೆಂಬ ಪ್ರಮಾಣದಿಂದ ಬ್ರಹ್ಮದ ಅವಗತಿಯನ್ನು ಮಾಡಿಕೊಳ್ಳಬೇಕೆಂಬುದೇ ನಮಗೆ ಬೇಕಾದದ್ದು. ಏಕೆಂದರೆ ಬ್ರಹ್ಮದ ಅವಗತಿಯೇ ಪರಮಾರ್ಥವು. ಒಮ್ಮೆಲೆ ಹಿಂಗ್ ಮಾಡ್ಕೊಂಡಿವನ್ ನಾವು. ಅವಗತಿ ರೂಪದ ಫಲವನ್ನ ಹೊಂದಿದ್ದು ಒಮ್ಮೆಲೆ ತಿಳ್ಕೊತೇವೆ. ಬಹಳ ಜಾಣ್ರ ನಾವು, ಬಹಳ ಶಾರ್ಪ್ ಇರ್ತದೆ ನಮ್ ಬುದ್ಧಿ. ಎಂತ ಕ್ಲಿಷ್ಟಕರವಾಗಿರುವಂತ ವಿಷಯವನ್ನು ಹೇಳಿದ್ರು ಸಲೀಸಾಗಿ ತಿಳ್ಕೊಂಡ್ಬಿಡ್ತಾನ. ಬುದ್ಧಿ ಚುರುಕಿರ್ತದೆ, ಎಲ್ಲರಲ್ಲಿನೂ ಒಳಪಡ್ತದೆ. ಅದರ ಅವಗತಿ ಜ್ಞಾನ ನೋಡ್ರಿ, ಅದ್ರ ಫಲರೂಪವಾಗಿ ಪ್ರಾಪ್ತ ಆತು ಅಂದ್ರ ಮತ್ತೇನು ಉಳಿದಿಲ್ಲ. ಅವ್ರಿಗೇನ ಜ್ಞಾನಿಗಳು ಅನುಭವಿಗಳು ಅಂತ ಕರೀತಾರ. ನಮಗ ಆ ಪದ್ಧತಿನ ಗೊತ್ತಿಲ್ಲ. ಸಾಕಷ್ಟು ಗ್ರಂಥಗಳನ್ನ ಅವಲೋಕನ ಮಾಡಿರ್ತೇವಿ. ಬುದ್ಧಿ ಮನ ಬುದ್ಧಿಯಾದಿಗಳನ್ನಿಟ್ಟುಕೊಂಡು ಸಾಕಷ್ಟು ಗ್ರಂಥಗಳನ್ನು ಅವಲೋಕನ ಮಾಡಿಕೊಂಡಿರ್ತೀವಿ. ಆದ್ರೆ ಫಲರೂಪವಾಗಿರುವಂತಹ ಅವಗತಿಯಲ್ಲಿ ಹೊಂದುವಂತ ಪರ್ಯವಸಾನ ಹೊಂದುವಂತ ಜ್ಞಾನ ನಮಗಾಗಿದ್ರೆ ಅದು ನಮ್ಗೆ ಗೊತ್ತಾಗ್ತದೆ. ಬ್ರಹ್ಮಜ್ಞಾನ ಅವಗತಿಯಲ್ಲಿ ಕೊನೆಗಾಣಿತು ಅಂದ್ರೆ ಅವನ ಇಚ್ಛಾದೊಳಗ ಮತ್ತೊಂದರ ಬಗ್ಗೆ ಅಪೇಕ್ಷಣೆ ಬರುವುದಿಲ್ಲ. ಅವನ ಇಚ್ಛೆಯೊಳಗ ಮತ್ತೊಂದರ ಅಪೇಕ್ಷೆ ಎಂದೆಂದೂ ಉತ್ಪತ್ತಿ ಆಗೋದು. ಎಲ್ಲವೂ ಬ್ರಹ್ಮ ಸ್ವರೂಪನ ನಿಶ್ಚಿತ. ಅದು ಫಲ. ಹಾಗಾಗೈತೆ ನಮಗೊಮ್ಮೆ
ಧರ್ಮ ನಿರ್ಣಯ ಮಾಡೋದು, ಮನಸ್ಸಿನ ಧರ್ಮ ಸಂಕಲ್ಪ ವಿಕಲ್ಪ ಮಾಡೋದು, ಚಿತ್ತದ ಧರ್ಮ ವೃತ್ತಿಗಳನ್ನ ಸಂಸ್ಕಾರ ಭರಿತವಾಗಿ ಮಾಡಿಕೊಂಡು ಭಾವ ರೂಪದೊಳಗೆ ಹಿಡಿದಿಟ್ಟುಕೊಳ್ಳೋದು, ಪರಮಾತ್ಮ ವ್ಯವಹಾರ ಏನದ? ಪರಮಾತ್ಮನ ಧರ್ಮ ಯಾವುದು? ನಾನು ನಂದು ಅನ್ನೋದು ಅವನ ಧರ್ಮ. ಮತ್ತೆ ಈ ಇಚ್ಛಾ ಯಾರ ಧರ್ಮ? ಇಚ್ಛಾ ಆಗ್ತದಲ್ಲ, ಇದು ಪರಮಾತ್ರು ಅಂತ ಬಳಸ್ಕೊಳ್ತತಿ. ಈ ಪರಮಾತ್ರು ಯಾವ್ದ್ರ ಮೇಲೆ ಮೋಹ ಇರ್ತತಿ ಅದಕ್ಕೆ ನಂದ್ ಅಂತತಿ. ಇವೆಲ್ಲವನ್ನ ನಿಭಾಯಿಸ್ಕೊಂಡು ಬರ್ತತಲ್ಲ ಈ ಪರಮಾತ್ರು. ಅಂದ್ರೆ ಇಚ್ಛಾ ಆಗತ್ತಲ್ಲ, ಇಚ್ಛಾ ಯಾರ್ದಿದು? ಅದಕ್ಕೆ ಬ್ರಹ್ಮಜ್ಞಾನವನ್ನ ಇಚ್ಛೆಗೆ ವಿಷಯ ಆಗತ್ತೆ ಹೊರತು ಇಚ್ಛಾ ಏನ ನಾನಿಗೆ ಬರ್ತೈತೋ ಬುದ್ಧಿಗೆ ಬರ್ತದೋ? ಯಾವ್ದಕ್ಕೆ ಬರ್ತದೆ ಅದು? ಇಚ್ಛಾ ಆಗ್ತತಿ, ಎಲ್ಲರಿಗೂ ಇಚ್ಛಾ ಆಗ್ತತಿ. ಅಥವಾ ನಮ್ಮ ಚಿತ್ತದೊಳಗನೆ ಇಚ್ಛಾ ಉತ್ಪತ್ತಿ ಆಗ್ತತೋ? ಅತೀ ಹತ್ರ ಅದು ಇಚ್ಛಾ, ಬ್ರಹ್ಮನಿಗೆ ಅತಿ ಹತ್ರ ಅದು. ಅದಕ್ಕಿರವು ಅರಿವು ಆನಂದ ಅಂತ ಕರೆದ. ಈ ಮೂರರ ಸ್ವರೂಪನೇ ಇಚ್ಛಾ. ನಾನಿಗೆ ಮನಸ್ಸಿದ್ರೆ ಅದ್ರೊಳಗೆ ಪ್ರವೇಶ ಆಗ್ತಾನ, ಇಲ್ಲ ಅಂದ್ರೆ ಆಗೋದಿಲ್ಲ. ಮನಸ್ಸನ್ನ ನೋಡಲ್ಲ, ಮನಸ್ಸಿನೊಳಗೆ ಇಚ್ಛಾ ಉತ್ಪತ್ತಿಯ. ಅದು ಬುದ್ಧಿಗೆ ಇಳಿಸಿದ್ರೆ ಅದ್ರೊಳಗೆ ಇಚ್ಛಾ ಮಾಡ್ತಾನ, ಇಲ್ಲ ಅಂದ್ರೆ ಇಲ್ಲ. ನೋಡಿ ಹಾಗಾದ್ರೆ ಇಚ್ಛಾ ಸರ್ವತೋಮುಖವಾಗಿ ಎಲ್ಲವನ್ನು ವ್ಯಾಪಿಸಿಕೊಂಡಿರ್ತದೆ. ಆಗ ಬ್ರಹ್ಮಜ್ಞಾನವನ್ನ ನಮ್ಮ ಇಚ್ಛೆಗೆ ವಿಷಯವನ್ನಾಗಿ ಮಾಡಿಕೊಂಡ್ರೆ ಮಾತ್ರ ಅದು ಫಲರೂಪವಾಗಿರುವಂತಹ ಜ್ಞಾನ ಪ್ರಾಪ್ತ ಆಗ್ತತಿ. ಇಲ್ಲ ಅಂದ್ರೆ ಆಗುವುದಿಲ್ಲ ಅಂತ ಹೇಳ್ತಾರ. ನಾವ್ ಏನೇನೋ ಮಾಡ್ಕೋತೀವಿ, ನಮಗ ಅಂತಃಕರಣಾದಿಗಳ ಅಭಿಮಾನ ಇರ್ತದೆ, ಇಂದ್ರಿಯಗಳ ಅಭಿಮಾನ ಇರ್ತದೆ. ಇವನ್ನೆಲ್ಲನೂ ಇಚ್ಛಾರೂಪದಿಂದ ನೋಡ್ಕೋತೀವಿ. ಇಚ್ಛಾ ಅಲ್ಲ, ಇಚ್ಛಾ ರೂಪದಿಂದ ಬಳಸ್ಕೋತೀವಿ ಅವನು. ಏನು ಮನಸ್ಸಿಗಾಕತ್ತೋ ಇಚ್ಛಾ, ಚಿತ್ತಕ್ಕಾಕತ್ತೋ ಬುದ್ಧಿಗಾಕತ್ತೋ, ಇವೆಲ್ಲದರೊಳಗನು ವ್ಯಾಪಿಸಿಕೊಂಡ ಇರುವಂತಹ ಇಚ್ಛೆಗೆ ವಿಷಯವನ್ನಾಗಿ ಮಾಡ್ಕೋಬೇಕಲ್ಲೇ ಬ್ರಹ್ಮಜ್ಞಾನ. ಅವಂಗ ಉತ್ತಮಾಧಿಕಾರಿ ಅಂತನೂ ಕರ್ಕೊಂಡಾರ. ಉತ್ತಮಾಧಿಕಾರಿ ಲಕ್ಷಣ ಬಹಳದವ. ನಾವ್ ಹಂಗ ತಿಳ್ಕೊಂಡೇವಿ. ಇವ ಬಹಳ ಏನು ಕುಂತ ಮಗಳಾಡದಂಗ ಕೇಳ್ತಾನ್ರಿ, ಅವ ಬಹಳ ಉತ್ತಮಾಧಿಕಾರಿ ನೋಡ್ರಿ. ಅವ ಒಂದ್ ಆಸನದಾಗ ಕುಂತಂದ್ರ ಶಾಸ್ತ್ರ ಮುಗಿ ತನಕ ಹಂಗ ಕೊಂಡಿರ್ತಾನ್ರಿ ಅವ. ಎಷ್ಟು ಇಚ್ಛಾ ಅಥವಾ ಶ್ರದ್ಧಾ ಎಲ್ಲವನ್ನ ಇಚ್ಛಾ ವ್ಯಾಪಿಸಿಕೊಂಡಿರ್ತೈತಿ. ಆ ಇಚ್ಛೆಗೆ ಯಾರು ಬ್ರಹ್ಮಜ್ಞಾನವನ್ನು ವಿಷಯವಾಗಿ ಮಾಡಿಕೋತಾರ ಅವರು ಅವಗತಿವಂತಾರೆ. ಅಂದ್ರೆ ಫಲರೂಪವಾಗಿರುವ ಜ್ಞಾನವನ್ನು ಪಡ್ಕೋತಾರ. ಅದಕ್ಕೆ ಯಥಾರ್ಥವಾಗಿ ನಮ್ಮಲ್ಲಿ ಜಿಜ್ಞಾಸದ ಪದ್ಧತಿ ಹಲವಾರು ಪ್ರಕಾರ ಈ ಅಂತಃಕರಣಾದಿಗಳನ್ನಿಟ್ಟುಕೊಂಡು ಆ ಪ್ರಕಾರ ನಾವೆಲ್ಲ ಮಾಡ್ಕೊಂಡು ಬಂದ್ಬಿಟ್ಟೇವೆ.
ಸೂಕ್ಷ್ಮಾತಿ ಸೂಕ್ಷ್ಮವಾಗಿರುವಂತಹದ್ದನ್ನು ನೋಡಕ್ಕೆ ಕೆಲವೊಂದು ಗ್ರಂಥದಾಗ ಅವಕಾಶನ ಮಾಡಿಕೊಟ್ಟಿಲ್ಲ. ಬಹಳ ಸೂಕ್ಷ್ಮವಾಗಿರುತ್ತೆ ಅದು ವಿಷಯ. ಎಲ್ಲವೂ ಶಾಸ್ತ್ರ ಗ್ರಂಥನ, ಎಲ್ಲವೂ ಬೋಧೆ ಮಾಡ್ತಾವ. ಆದ್ರೆ ಪ್ರತ್ಯಕ್ಷಕ್ಕೆ ಗೋಚರ ಆಗಿದ್ದನ್ನ ಇಚ್ಛಾನುಸಾರಿಯಾಗಿ ಫಲರೂಪ ಹೊಂದುವುದೇನು ಬಹಳ ದೊಡ್ಡದಲ್ಲ. ಪ್ರತ್ಯಕ್ಷ ಪ್ರಮಾಣಗಳಿಗೆ ವಿಷಯವಾಗಿರುವುದನ್ನು ನಾವು ಬೇಕಾಗಿದ್ದನ್ನು ಸಂಪಾದಿಸುತ್ತೀವಿ, ಬೇಡಾದನ್ನು ನಿರಾಕರಿಸ್ತೇವೆ. ಇದು ಸಾಮಾನ್ಯ ಇಚ್ಛಾ. ಅಗೋಚರವಾಗಿರುವಂತಹದ್ದು ಯಾವ ವಸ್ತು ರೂಪ ನೋಡೋದಕ್ಕೆ ಆಕಾರ ಇಲ್ಲ, ನಿರಾಕಾರ, ನಿರ್ಗುಣ, ನಿರವಯವ ಅಂತ ಹೇಳ್ತಾರೆ. ಮತ್ತೆ ಯಾವ ಇಂದ್ರಿಯಾದಿಗಳಿಗೂ ಅದು ಗೋಚರ ಆಗೋದಿಲ್ಲ ಅಂತ. ಅದಕ್ಕೆ ಇಚ್ಛಾನುಸಾರಿಯಾಗಿ ಅದನ್ನು ವಿಷಯಕ್ಕೆ ಅಳವಡಿಸಿಕೊಂಡ್ರೆ ಮಾತ್ರ ಫಲರೂಪವಾಗಿರುವಂತಹ ಜ್ಞಾನ ಪ್ರಾಪ್ತಾಗ್ತತಿ. ಇದು ಸಾಧಕರಿಗೆ ಅಥವಾ ಜಿಜ್ಞಾಸುಗಳಿಗೆ, ಬ್ರಹ್ಮ ಜಿಜ್ಞಾಸ ಮಾಡುವಂತಹ ಜಿಜ್ಞಾಸಿಗಳಿಗೆ ಇದನ್ನ ಸೂತ್ರಭಾಷ್ಯದೊಳಗೆ ಮಾರ್ಮಿಕವಾಗಿ ಎಲ್ಲೋ ವರ್ಣನ ಉಂಟು. ಇಚ್ಛಾ ನನಗಾಗುತ್ತಲ್ರಿ ಇಚ್ಛಾ ಅಂತೀವಿ ನಾವು. ಅದ್ರ ಮರ್ಮನ ಗೊತ್ತಿಲ್ಲ, ನನಗಾಗತ್ತೆ ಅಂತೇಳಿ. ಅಹಮ್ಮಿನೊಳಗನಾಗತ್ತಲ್ಲ ಇಚ್ಛಾ, ಅಲ್ಲಿಂದನೇ ವ್ಯವಹಾರ ಚಲ. ವ್ಯವಹಾರ ದೃಷ್ಟಿಯಿಂದ ಇಚ್ಛೆ ಆಗೋದು, ಅದನ್ನ ವಿಂಗಡಿಸ್ಕೊಂಡಿರ್ತಾರ ಅವ್ರು. ಈ ವ್ಯವಹಾರಿಕದೊಳಗೆ ಎಷ್ಟು ಇಚ್ಛಾ ಇರ್ತದ, ವ್ಯವಹಾರ ಮಾಡ್ಬೇಕಾದ್ರೂ ಇಚ್ಛಾ ಬೇಕಲ್ಲ. ಯಾಕಂದ್ರೆ ಅಲ್ಲಿ ಪ್ರತ್ಯಕ್ಷ ವಸ್ತುಗಳ ಜ್ಞಾನ ಇರ್ತದ. ವಸ್ತುಗಳು ಇಂಥದ್ದನ್ನ ಸಂಗ್ರಹ ಮಾಡಿದ್ರೆ ನಮಗೆ ಅನುಕೂಲಕತಿ, ಇಂಥದ್ದನ್ನು ಮಾಡಿದ್ರೆ ಪ್ರತಿಕೂಲಕತಿ, ಅದಂತೂ ಬೇಡ. ಇದು ಎಲ್ಲ ಇಚ್ಛಾನುಸಾರವಾಗೇನು ನಡೀತಿರ್ತೈತಿ, ಇಲ್ಲ ಅಂತಲ್ಲ. ಅಹಮ್ಮಿನೊಳಗಾಗುವ ಇಚ್ಛೆ ಇದ ಇಚ್ಛಾ, ನನ್ನ ಇಚ್ಛಾ, ಎಲ್ಲರೂ ಅಳವಡಿಸಿಕೊಂಡಿದ್ದು ಇದ ಇಚ್ಛಾ. ಅದಕ್ಕೆ ಜ್ಞಾನವು ಇಚ್ಛೆಗೆ ವಿಷಯವಾಗಿರುತ್ತದೆಯೇ ಹೊರತು ಅದು ಬರೀ ಜ್ಞಾನವಲ್ಲ, ಪುಸ್ತಕದಾಗ ಹೇಳಿದ ಜ್ಞಾನ ಅಲ್ಲ, ಆ ವಾಕ್ಯಗಳ ತಾತ್ಪರ್ಯ ಅನ್ನೋದಲ್ಲ. ಬ್ರಹ್ಮನನ್ನ ಹೀಗಂತ ಗೊತ್ತುಪಡಿಸ್ಯಾರ ಆ ಪುಸ್ತಕದಾಗ ಅನ್ನೋ ಜ್ಞಾನ ಬ್ರಹ್ಮಜ್ಞಾನ ಅಲ್ಲ. ಇಚ್ಛೆಯೊಳಗ ಫಲರೂಪವಾಗಿರುವಂತ ಜ್ಞಾನ ಪ್ರಾಪ್ತ ಆತು ಅಂದ್ರ ಅವಗತಿ ಅಂತ ಕರ್ಕೋತಾರ. ಮತ್ತೇನಾರ ಮಾಡಬೇಕು, ಪಡ್ಕೋಬೇಕು, ತಿಳಿಬೇಕು ಅನ್ನೋದು ಏನೊಂದು ಉಳಿಯೋದಿಲ್ಲ. ಇಲ್ರಿಪ್ಪ ಇವತ್ತು ಅಮಾವಾಸ್ಯದ ಸಿದ್ಧಾರೂಢ ಮಠಕ್ಕೆ ಹೋಗ್ಬೇಕು, ಅಪ್ಪನ ಗದ್ದಿಗೆ ದರ್ಶನ ಮಾಡ್ಕೊಂಡು ಬರ್ಬೇಕು ಅಂತ ಇಚ್ಛೆ ಆಗೈತಿ. ಹುಬ್ಬಳ್ಳಿಗೂ ಬಂದ್ರಿ, ಅಮಾವಾಸ್ಯೆ ಬೇರೆ, ಅಲ್ಲಿ ಭಾಳ ಕ್ಯೂ. ಆ ಕ್ಯೂನ್ಯಾಗೂ ನಿಂತ್ರಿ, ಮಳೆ ಬರ್ತಾ ಇತ್ತು, ಛತ್ರಿ ಮರ್ತ್ ಹೋಗಿದ್ರಿ, ಏನೋ ಒಂದು ವಸ್ತ್ರ ತಲೆ ಮೇಲೆ ಇಟ್ಕೊಂಡು ನಿಂತ್ರಿ. ಎಲ್ಲಿ ಬರ್ರಿ ಅಂತಾರ ಆ ಇಚ್ಛಾ. ಗದ್ದಿಗೆ ಹೋಗಿ ನಮಸ್ಕಾರ ಮಾಡಿದ ಮೇಲೂ ಆ ಇಚ್ಛಾ ಫಲರೂಪವಾಗಿ ಸಮಾಪ್ತಿ ಆಗ್ತೈತಲ್ಲ. ಅದು
ಅವಾಗ ನಮಸ್ಕಾರ ಮಾಡಿದ ನಂತರ ಗದ್ಗಿ ನಮಸ್ಕಾರ ಮಾಡಿದ ನಂತರ ಆ ಇಚ್ಛಾ ಇರುತ್ತಾ? ಅದು ಎದರೊಳಗ ಪರ್ಯವಸಾನ ಆತು ಅಂತ ಆ ಇಚ್ಛಾ ಎದರೊಳಗ ಪರ್ಯವಸಾನ ಆತು? ಏನ ಗದ್ಗಿಯೊಳಗ ಪರ್ಯವಸಾನ ಆತು, ಹುಬ್ಬಳ್ಳಿ ಒಳಗ ಸಿದ್ಧಾರೂಢರು ಗದ್ಗಿ ಐತಿ, ಆ ಗದ್ಗಿ ಒಳಗ ನಿಮ್ಮ ಇಚ್ಛಾ ನಿಮ್ಮ ಸಂಕಲ್ಪ ಈಡೇರ್ತಲ್ಲ, ಎಲ್ಲಿ ಆಗ್ತದು ಪರ್ಯವಸಾನ? ಇದನ್ನ ನೋಡ್ಕೊಳ್ಳೋದಿಲ್ಲ ನಾವು. ಎಲ್ಲ ಮಾಡ್ತೇವೆ, ಸರಿಯಾಗಿನ ಮಾಡ್ತೇವೆ. ಅದು ಯಾವ ಅವಗತಿಯೊಳಗ ಫಲರೂಪವಾಗಿರುವ ಜ್ಞಾನದೊಳಗ ಪರ್ಯವಸಾನ ಆಗ್ತತಿ ಅನ್ನೋದ್ರ ಪ್ರಜ್ಞೆನ ಉಳಿಯುವುದಿಲ್ಲ. ಆನಂದ ಆಗಿಬಿಡ್ತೈತಿ. ನಾವು ನೇತ್ರಾನಂದ ಸುಖವನ್ನು ಹೊಂದುವಂಥವ್ರು. ಇಂದ್ರಿಯಾದಿಗಳನ್ನ ನೋಡಲು ಇಚ್ಛಾ ಇತ್ತು, ಯಾವ್ದಾದ್ರು ಅಪ್ಪನ ಗದ್ಗಿ ದರ್ಶನ ಮಾಡ್ಬೇಕು ಅಂತ, ಅದಷ್ಟೇ ಇಚ್ಛಾ. ಆ ಕ್ರಿಯೆ ಹೇಗ ಪರ್ಯವಸಾನ ಆಗ್ತತಿ, ಎಲ್ಲಿ ಆಗ್ತತಿ, ಯಾವಾಗ ಆಗ್ತತಿ ಅಂತ ನೋಡ್ಕೊಳ್ಳುವಷ್ಟು ವ್ಯವಧಾನ ಒಮ್ಮೆ ಹೋಗ್ತಾನಂತ ಮಿತ್ರ. ಒಮ್ಮೆ ದರ್ಶನ ಮಾಡ್ಕೊಂಡು ಬಂದ ಅಂದ್ರೆ ಹೊಳ್ಳಿ ಅವಾಗ ಅಪೇಕ್ಷೆನ ಬರುವುದಿಲ್ಲ. ಇಚ್ಛಾ ಸಂಪೂರ್ಣವಾಗಿ ಫಲ ಪ್ರಾಪ್ತ ಆಗಿಬಿಡ್ತದೆ. ಎಲ್ಲಿ ಹೋದ್ರು ಹಾಗೆ ಇರ್ತಾನ, ಯಾರೋ ಕರ್ಕೊಂಡು ಹೋದ್ರು ಹಾಗೆ ಇರ್ತಾನ, ಇರುವಂಗ ಇರ್ತಾನ. ಅಲ್ಲೇ ಇಚ್ಛಾ ಫಲರೂಪವಾಗಿ ಪರ್ಯವಸಾನ ಹೊಂದ್ಬಿಟ್ಟಿರುತ್ತೆ. ಅವಗತಿ ಅಂತ ಕರೀತಾರ. ಅದಕ್ಕೆ ಅವಗತಿ ಅಂತ ಕರೀತಾರ. ಆ ಅವಗತಿಯೊಳಗೆ ಕೊನೆಗಾಣುವ ಜ್ಞಾನವು ಇಚ್ಛೆಗೆ ವಿಷಯವಾಗಿರುವುದೇ ಹೊರತು ಬರೀ ಜ್ಞಾನವಲ್ಲ. ಜ್ಞಾನ ಯಾವುದಕ್ಕೂ ವಿಷಯ ಆಗೋದಿಲ್ಲಲ್ಲ. ನೋಡೋದು ಎಲ್ಲಿ ಪರ್ಯವಸಾನ ಆಗ್ತತಿ. ಇದರ ಸೂಕ್ಷ್ಮತೆಯನ್ನ ಜಿಜ್ಞಾಸೆಗಳನ್ನ ನೋಡೋದನ್ನ ಆಗ ಶಾಸ್ತ್ರ ಕೇಳಿ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಆಯುಷ್ಯ ಪರ್ಯಂತರ ಅದನ್ನ ಮಾಡ್ಕೊಂಡಿವಿ. ಇವ್ರೇನ್ ಹೇಳ್ತಾರ ಅಂದವ್ರಿಗೆ ಅವರಲ್ಲೇ ಇರ್ತಾರ. 40 ವರ್ಷ 80 ವರ್ಷದವರು ಅದಾರ, ಅದನ್ನ ಮಾಡ್ತಾರ. ಅವ್ರು ಈಗೂ ಅದನ್ನ ಮಾಡ್ತಾರ, ಕೇಳ್ತಾರ. ಎಲ್ಲಿ ಕೊನೆಗಾಣತ್ತೆ, ಎಲ್ಲಿ ಪರ್ಯವಸಾನ ಆಗತ್ತೆ, ಅವರಿಗೆ ಫಲರೂಪವಾದ ಜ್ಞಾನದ ಚಿಂತನೆ ಇಲ್ಲ, ಬರೀ ಹೊರಗ ನೋಡ್ತಾರೆ. ಇದು ಜಿಜ್ಞಾಸ ಮಾಡುವ ಪದ್ಧತಿ. ಅಥ ಬ್ರಹ್ಮ ಜಿಜ್ಞಾಸ ಅಂತ ಬಾದರಾಯಣರು ಹೇಳ್ಕೋತಾನ ಬಂದಾರ. ನಾವು ಮಾಡ್ಕೋತಾನ ಹೊಂಟೇವಿ. ಚಿತ್ತದೊಳಗ ಅವಗತಿ ಹೊಂತು ಅಂದ್ರ ಅಲ್ಲಿ ಫಲ ಪ್ರಾಪ್ತ ಆಗಿಬಿಡ್ತತಿ. ಬ್ರಹ್ಮಾನಂದ ಅಲ್ವಾ ಫಲ ಅದ. ಆ ಆನಂದ ರೂಪವಾಗಿ ಚಿತ್ತ ಸಮಾಧಾನ ಆಗಿಬಿಡ್ತತಿ. ಅವನ ಇಚ್ಛಾ ಪರಿಪೂರ್ಣ ಆಗ್ತದ. ಆ ಪರಿಪೂರ್ಣತೆ ಎಲ್ಲಿ ಆತು ಅಂತ ನೋಡ್ಕೊಳ್ಳುವಷ್ಟು ವ್ಯವಧಾನ ನಮಗಿಲ್ಲ. ಅಪ್ಪವ್ರ ಗದ್ಗಿಗೆ ಹೋಗ್ಬೇಕು, ದರ್ಶನ ತಗೋಬೇಕು, ಅಮಾವಾಸ್ಯೆ ಭಾರತತಿ ಏನೇನೋ ಕಲ್ಪನೆಗಳಿರ್ತದ. ಅದ್ರಾಗ ಮಳಿ ಬೇರೆ ಹತ್ತೈತಿ, ಪಾಳೆ ಕಲ್ಲೆ ಇಲ್ಲೇ ನಿಲ್ಲುದು ಬರ್ತತಿ, ಎಷ್ಟು ಸುತ್ತ ಇರಬೇಕು ಏನು, ಎಲ್ಲ ಸಂಕಲ್ಪಗಳಿರ್ತಾವ, ಇಲ್ಲಂತಲ್ಲ.
ಆ ರೀತಿ ನಡೀತೈತಿ. ಹೋಗ್ಲಿ, ಅಷ್ಟು ಕಷ್ಟಪಟ್ಟು ತಗೊಂಡ, ಅಷ್ಟು ಕಷ್ಟಪಟ್ಟುಗಳೆಲ್ಲವನ್ನ ಪರಿಹಾರ ಮಾಡಿಕೊಂಡು ಅವನು ಸಂಭಾಳಿಸಿಕೊಂಡು ನಿಂತು ಮಳೆಯಾಗ ನೆನದು ದರ್ಶನನೂ ಆತು, ಇಲ್ಲ ಅಂತಲ್ಲ. ಆದ್ರೆ ಆ ಫಲ, ಆ ಇಚ್ಛೆಗೆ ಫಲ ಪ್ರಾಪ್ತ ಆಗ್ತೈತಲ್ಲ, ಅದು ಎಲ್ಲಿ ಪರ್ಯವಸನ ಆಗ್ತತಿ ಅಂತ ಮಾತ್ರ ನೋಡ್ಕೊಂಡಿಲ್ಲ. ಮತ್ತೆ ಯಥಾವತ್ ಆ ಬಾಗಲದಿಂದ ಹೊರಗೆ ಬರುವುದು, ಮತ್ತು ಏನು ಇಲ್ಲ, ಇದ ಮನಸ್ಸು, ಇದ ಬುದ್ಧಿ, ಇದ ಅಂತಃಕರಣ. ಸಿದ್ಧಾರೂಢ ಮಠದಾಗ ಅದು ಒಂದು ಹಳ್ಳಿ. ಸಿದ್ಧಾರೂಢ ಮಠದಾಗ ಊರ ಮುಂದೆ ಹೊಳಿ ಇತ್ತು. ಒಬ್ಬರು ಶೆಟ್ರು, ಅವರು ಸೋಮವಾರ ಊರು ಬಿಟ್ರೆ ಹಳ್ಳಿ ಶನಿವಾರ ಸಂಜೀಕ ಊರಿಗೆ ಹೋಗೋ ಪದ್ಧತಿ ಇತ್ತವ್ರು. ವ್ಯಾಪಾರ ಮಾಡ್ತಿದ್ರು. ಒಂದು ವಾರಕ್ಕೆ ಬೇಕಾಗುವಷ್ಟು ಬೆಳ್ಳುಳ್ಳಿಗೆ ಒಂದು ಕುದುರೆ ಮೇಲೆ ಏರ್ಕೊಂಡು ಹೋಗಿ ಸಂತಿ ಅಡ್ಡಾಡುವಂತ ವ್ಯಕ್ತಿ ಅವ. ಮರನೇ ದಿನ ಹೊಳಿ ಆ ಕಡೆ ಇರುವಂತ ಒಂದು ಸ್ವಲ್ಪ ದೊಡ್ಡ ಊರು, ಆ ಸಂತಿ ಇತ್ತು, ಈಚೆ ಕಡೆ ಇದ್ದ. ಈಚೆ ಕಡೆ ಸಂತಿ ಮುಗಿಸ್ಕೊಂಡು ಆ ಕಡೆ ಹೋಗ್ತಿದ್ದ. ಇವನು ಸಂತಿ ಎಲ್ಲ ಬರೋಬ್ಬರಿ ವ್ಯಾಪಾರ ಆಯ್ತು, ಇದಾಯ್ತು. ಕುದುರೆ ಮೇಲೆ ಎಲ್ಲ ಅವನ್ನೆಲ್ಲ ಕಟ್ಟಿ ಹೊರಟ ಮುಂದಿನ ಊರಿಗೆ ಹೋಗಿ ಅಲ್ಲೇ ಹೋಗಿ ಪ್ರಸಾದ ಮಾಡಿದ್ರಂತ ಹೇಳಿ ತಿಳ್ಕೊಂಡಿದ್ದ. ಹೋಗಿ ಹೊಳಿ ದಂಡಿ ನೋಡ್ತಾನ, ಹೊಳಿ ಫುಲ್ಲು ಹೊಂಟು ಬಿಟ್ಟೆ. ಮತ್ತು ಮುಳುಗಿ ಹೋಗ್ಬೇಕು. ನಾವಿಲ್ಲ, ಇವನು ಕುದುರೆ ಉಂಟು. ಊರ ಮೇಲೆ ನೀರು ಹೊಂಟಕ್ಕೆ ಮಾರ್ಗ ಬಂದಾಗೆ. ಇಲ್ಲಿ ಒಂದು ಹನಿ ಮಳೆ ಇಲ್ಲ ನಮ್ಮಲ್ಲಿ, ಹೆಂಗ್ ಬಂತಿದು ಅಂದ್ರೆ ಮ್ಯಾಲ ಮಳೆ ಬಹಳ ಇರ್ಬೇಕಂದ್ರ ಅಂತ ಕಲ್ಪನಾ ಮಾಡ್ಕೊಂಡ ಸೀದಾ ಸಿದ್ಧಾರೂಢ ಮಠಕ್ಕೆ ಬಂದ. ಅಲ್ಲಿ ಆಕಾಶ ಮಲ್ಲಿಗೆ ಗಿಡ ಅದು ಹಚ್ಚಿದ್ರು. ಆ ಗಿಡಕ್ಕ ಕುದುರೆ ಕಟ್ಟಿದ. ಆ ಲೋಡ್ ತಗೊಂಡು ಅಂಗಳದಾಗ ಮಠದ ಮುಂದೆ ಶಾಸ್ತ್ರ ಓಪನ್ ಆಗಿ ಹೇಳ್ತಿದ್ರು ಅವರು. ತೆಲುಗು ಬಿಟ್ಕೊಂಡು ಅದಕ್ಕೆ ಆಟ್ಕೊಂಡು ಕುಂತ್ ಬೇಸರ ಇತ್ತು. ಆಟ್ಕೊಂಡು ಎರಡು ಕೈ ಹಿಂದ್ ತಲೆಗೆ ಹಚ್ಕೊಂಡು ಎಲ್ಲ ದುಡ್ಡು, ಹಣ, ಕಾಸು ಎಲ್ಲ ಅಲ್ಲೇ ಇತ್ತು. ಅದನ್ನೆಲ್ಲ ತೆಲುಗು ಬಿಟ್ಕೊಂಡು ಉಳಿದು ಬಳ್ಳುಳ್ಳಿ ಮುಂದಿನ ಸಂತಿಗೆ ಹೋಗು ಬಳ್ಳುಳ್ಳಿ ಎಲ್ಲ ಬಾಜುಕ್ ಇಟ್ಕೊಂಡು ಅಲ್ಲೇ ಅಡ್ಡಾಡ ಮಾಡೋದು. ಒಳಗೆ ಇದ್ದಿದ್ದಿಲ್ಲ, ಹೊರಗೆ ಇದ್ದ. ಶಾಸ್ತ್ರ ಹೇಳೋದು ಕೇಳ್ತಿತ್ತು. ಸ್ವಾಮಿಗಳು ಹೇಳಿದ್ರು, ಆರು ನಾನೊಂದು ವಿಚಾರಿಸು, ನೀನ್ ಯಾರು ಅಂತ ವಿಚಾರ ಮಾಡು ಮೂರ್ಖ ಅಂತ ಎದುರಿಗೆ ಇದ್ದವ್ರಿಗೆ ಬೈತಿದ್ರು, ಹೇಳ್ತಿದ್ರು, ಬೋಧ ಮಾಡ್ತಿದ್ರು. ಸುಮ್ಮನೆ ದಿನ ಬರ್ತೀರಿ ಹೋಗ್ತೀರಿ, ಖಾರವಾಗಿ ಹೇಳಿದ್ರ ಅರ್ಥ. ನೀನ್ ಯಾರಂತ ವಿಚಾರನೇ ಇಲ್ಲಲ್ಲ, ಇಲ್ಲಿ ಪರ್ಯಂತರ 40 ವರ್ಷ ಕೇಳ್ಕೊತ ಬಂದಿರಿ, ಏನಿದು? ಸ್ವಾಮಿಗಳು ಹೇಳ್ತಿದ್ರು, ಇವ್ರು ಕೇಳ್ತಿದ್ರು. ಅವಾಗ ನಾನ್ ಯಾರು ಅಂತ ವಿಚಾರ ಮಾಡಂತಾರಲ್ಲ, ಇದು ಯಾರಿಗ್ ಗೊತ್ತಿಲ್ಲ. ಇವ ಆ ಜಿಜ್ಞಾಸಕ್ಕೆ ಬಿಟ್ಟು ನೋಡ್ರಿ. ಹೆಂಗ ಮಲ್ಕೊಂಡಿರಿಂದ ಹಂಗ ಎದ್ದವ. ಯಾರ ನಾನು ಅಂತ ಇದನ್ನ ಸದ್ಗುರುನೊಳಗನ ಹೋಗಿ ಕೇಳಬೇಕು ಅಂದ್ರೆ ತಿಳಿದೈತಿ, ಇಲ್ಲ ಅಂದ್ರೆ ತಿಳಿದಿಲ್ಲ ಅಂತ ಹೇಳ್ಬಿಟ್ಟ ಅವನಿಗೆ ತುಂಬಬೇಕು. ಜಿಜ್ಞಾಸಕ್ಕೆ ಬಿದ್ದವ, ಇಚ್ಛಾ ಉತ್ಪತ್ತಿ ಆತವಂಗ. ನಾನು ಯಾರು ಅಂತ ತಿಳಿಬೇಕಂತ ಶಟ್. ಅದನ್ನ ಏನ್ ಹಿಂಗ ತೆಲುಗು ಮೇಲೆ ಹಾಕಿ ಮಲ್ಕೊಂಡಿದ್ದ, ಹಂಗ ಸೀದ ಎದ್ದ. ಅವಂಗ ತನ್ನ ಕುದುರೆ ಕಂಡಿಲ್ಲ. ಒಂದು ವಾರದ ಪರ್ಯಂತರ
ಸಂಗ್ರಹವಾಗಿರುವಂತ ಹಿಂಡು ಪ್ರಜ್ಞೆ ಬಂದಿಲ್ಲ, ಆ ಉಳಿದ ಬೆಳ್ಳುಳ್ಳಿ ಪ್ರಜ್ಞೆ ಬಂದಿಲ್ಲ. ಇನ್ನು 20-30 kg ಬೆಳ್ಳುಳ್ಳಿ ಇತ್ತು. ಅದ್ರದ್ದು ಯಾವ್ದ್ರ ಪ್ರಜ್ಞೆ ಇಲ್ಲ. ಯಾಗ ಎದ್ದ ಆಗ ಸೀದಾ ಹೋಗ್ಬಿಟ್ಟ. ಶಾಸ್ತ್ರ ಮುಗಿತಿದ್ದು ಮುಗಿದ ಮೇಲೆ ಹಂಗಾರ ಊಟಕ್ಕೆ ಅದು ಇರ್ಬೇಕು ಬರ್ಬೋದಂತೀವಿ. ಅವ್ರೆಲ್ಲ ಒಬ್ಬೊಬ್ಬರು ಇಲ್ಲೇ ಮಲ್ಕೊಂಡಿದ್ರಿ. ಅವ ಏನ್ ನೋಡ್ರಿ ಮತ್ತ ಎಲ್ಲಿ ಹೋದವ ಮಠದವ್ರಿಗೆ ಚಿಂತಿಲ್ಲ ಪಾಪ. ಅವಾಗ ಆತು 10 ಆತು 11 ಆತು 12 ಆತು 1 ಆತು ಬರ್ಲೇ ಇಲ್ಲ. ಇವ್ರಿಗೆ ನಿದ್ದೆ ಹಚ್ಚಿತ್ತು ಸ್ವಾಮಿಗಳು. ಮತ್ತ ಆಪ್ತರನ್ನ ಕರೆದು ಬೆಳಗ್ಗೆ ಮುಂಜಾನೆ ನೋಡ್ರು ಯಾವ್ರ ನೋಡವ ಯಾವ್ರವ ಅಂತ ತಿಳ್ಕೊಂಡ ಹಣ, ಆ ಉಳಿದ ಬೆಳ್ಳುಳ್ಳಿ, ಆ ಕುದುರೆ ಎಲ್ಲನೂ ಅಂತ ಇಂಥ ಊರವ್ರು ಇವರು ಹಿಂಗ ಇದಕ್ಕೆ ಬರ್ತಿದ್ರು. ಅವರು ಸಂತಿಗೆ ನಮ್ಮ ಜೊತೆಗೆ ಸಂತಿ ಮಾಡ್ತಿದ್ರು ಅಂತ ಸಂತಿ ನೋಡೋರು ಹೇಳಿ ಹೇಳ್ತಾರೆ. ಆಮೇಲೆ ಅದನ್ನೆಲ್ಲ ಕುದುರೆ ಮೇಲೆ ಶ್ರಾವಗಳು ಅದನ್ನು ಮುಟ್ಸುವ ವ್ಯವಸ್ಥೆ ಮಾಡಿದ್ರು. ಅವ ಹಂಗೆ ತಿರ್ಗಾಕತ್ತ ನಾನು ಯಾರು ಅಂತ ತಿಳ್ಕೊಂಡ ಬರ್ಬೇಕಂತೇಳಿ ಹಿಮಾಲಯ ಅಲ್ಲೇ ಇಲ್ಲೇ ದೇಶ ಸಂಚಾರ ಮಾಡಕೊಂತ ಹೋಗಿ ಅಚಾನಕ್ ಅವನು ಒಳ್ಳೆ 30-35 ವರ್ಷ ಆಗಿರ್ಬೇಕು ಅವನು. ಆಮೇಲೆ ಅಲ್ಲಿಗೆ ಬಂದವ ತಿರುಗಾಡ್ಕೊತ ಜಟಾ ಜೂಟದಾರಿಯಾಗಿದ್ದ. ಅವಾಗ ಅದ ಸ್ವಾಮಿಗಳು ಹೇಳ್ತಿದ್ರು, ಈ ಕುಂತ ಕೇಳೋರು ಅದನ್ನ ಕೇಳ್ತಿದ್ರು. ಎಷ್ಟು ವರ್ಷ ಆಗಿತ್ತು ಏನೋ ಇವರು ಕೇಳೋರು ಹೇಳೋರು ಯಾರು ಇಬ್ರು ಅವರೇ ಇದ್ರು. 30-35 ವರ್ಷದ ನಂತರ ಬಂದ. ಅವಾಗವ ಹೇಳಿದ, ತನ್ನ ಅನುಭವ ಹೇಳಿದ. ಈಗ ನನಗ ಯಾರು ಅಂತ ನಿಶ್ಚಿತ ಆಗೈತಿ, ಅದನ್ನ ತಿಳಿಸಕಂತನ ಬಂದೇನಿ ಇದೇ ಸ್ಥಾನಕ್ಕೆ ಬಂದೇನಿ. ಈಗ ಅದನ್ನ ತಿಳಿಸ್ಕೊತನ ಅಡ್ಡಾಡ್ತೀನಿ. ನನಗ ಎಲ್ಲಿನೂ ನೆಲೆ ಇಲ್ಲ, ತಿಳಿಸೋದಷ್ಟೇ ಕರ್ತವ್ಯ. ನಾನು ಕಂಡದ್ದನ್ನ ತಿಳಿಸ್ತೇನೆ ಅಂತ. ನಾ ಹಿಂದೆ ಇಲ್ಲಿ ಬಂದಿದ್ದೆ, ನನ್ನ ಕುದುರೆ ಬೆಳ್ಳುಳ್ಳಿ ಹಣ ಇಲ್ಲೇ ಕಟ್ಟಿದ್ದೆ, ಇದೇ ಗಿಡಕ್ಕೆ ಕಟ್ಟಿದ್ದೆ, ಇದೇ ಸ್ವಾಮಿಗಳು ಹೇಳ್ತಿದ್ರು, ಎಲ್ಲ ಇದೆ. ಹೌದು ಅಂದ್ರು ಅವರು. ಅವನ ನೀನೇನು ಅಂದ್ರು. ನಾನಲ್ಲ ಅಂದ. ಅವನ ನೀನೇನೋ ಅಂದ್ರು. ಅವನು ನಾನಲ್ಲ, ಈಗಿರವನ ಬೇರೆ ಅಂದ. ಹೌದ್ರಿ, ಅವನ ಅಂತಿದ್ವಿ ನಾವು ಆಗಿದ್ರಲ್ಲ. ಹೇಳಿದ 35 ವರ್ಷಗಳ ಕೆಳಗೆ ಒಂದು ಕುದುರೆ ಒಬ್ಬ ಶೆಟ್ಟಿ ಇಲ್ಲಿ ಬಂದು ಮಲ್ಕೊಂಡಿದ್ದ, ಎಲ್ಲ ಹೇಳಿದ. ಅವನ ನೀನೇನು ತದ್ವತ್ ಹೇಳ್ತಿ ಅಂದ. ಅವನ ನೀನೇನು ಅವನವ ನಮ್ಮ ದೃಷ್ಟಿಯೊಳಗೆ ಅಂತಃಕರಣ ಇಟ್ಕೊಂಡು ನಿರ್ಣಯ ಮಾಡೋರ ದೃಷ್ಟಿಯೊಳಗೆ ಅವನಲ್ಲ ಈಗ ಅಂದ. ಏನ್ ಹೌದಂತೀರ ಅಲ್ಲ ಅಂತೀರ? ಯಾಕಂದ್ರೆ ಅವಾಗ ನಿಶ್ಚಿತತೆ ಬಂದ್ಬಿಟ್ಟಿತ್ತು. ಪರಮಾರ್ಥ ಸ್ವರೂಪದೊಳಗೆ ನಿಶ್ಚಿತತೆ ಬಂದಾಗ ಯಾರು ನಾನಂತ ಹೇಳ್ತಾನ ಮಗವ? ಈಗಿರ್ತದ. ಆಗ ನಾನು ಜ್ಞಾನದೊಳಗೆ ಕೊನೆಗೊಂಡಿತು ಅಂದ್ರೆ, ಅಥವಾ ಇಚ್ಛೆಗೆ ವಿಷಯ ಆಯ್ತು ಅಂದ್ರೆ ಅದು ಎಲ್ಲಿ ಕೊನೆಗಾಗ್ತತಿ ಅಂತ ನಾವು ಜಿಜ್ಞಾಸಿಗಳು ನೋಡುವುದಿಲ್ಲ. ಸುಮ್ಮನೆ ಕೇಳ್ಕೊಂತ ಹೋಗ್ಬಿಡ್ತೀವಿ ಹಂಗ. ಇಚ್ಛೆಯೊಳಗ ಕೊನೆಗಂಡಾಗ ಫಲರೂಪ ಯಾಗಿರ್ತತಿ ಅಂತ ಆನಂದ ಮಾಡ್ಬೇಕ್ರಿ. ಅದಕ್ಕೆ ಹೋಗತಿ ಅಂತನೂ ಕರೀತಾರೆ. ಶಬ್ದ ಏನೋ ಹುಡುಕ್ತೇವೆ ನಾವು. ಜ್ಞಾನ ಇಚ್ಛೆಯೊಳಗ
ಇಚ್ಛೆಯೊಳಗ ಕೊನೆಗೊಂಡಾಗ ಜ್ಞಾನ ಯಾವದಾರ ಇರಲಿ. ಈಗ ಅನೇಕ ದೃಷ್ಟಾಂತಗಳನ್ನ ಹೇಳ್ತಾರೆ ಅವರು ಮುಂದೆ. ಜ್ಞಾನ ಇಚ್ಛೆಯೊಳಗೆ ಕೊನೆಗೊಂಡಾಗ ನಿಮಗಾಗುವ ಆನಂದ ಅದನ್ನ ಬೇರೆದವ್ರಿಗೆ ಹೇಳಕ್ಕೂ ಬರುದಿಲ್ಲ, ತೋರ್ಸಕ್ಕೂ ಬರುದಿಲ್ಲ. ಆ ಫಲ ಎಂಥದ್ದು ಅಂತ ನೀವು ಅನುಭವ ಮಾಡ್ಬೇಕು ಅದನ್ನ. ಅದಪ್ಪ ನಮಗ್ ಇಚ್ಛಾ ಅಂದ್ರೆ ವ್ಯವಹಾರಿಕದೊಳಗ ಇಚ್ಛಾ ಬಳಸಿ 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 ಅಭ್ಯಾಸ ಇರ್ತದ. ಅದ್ರ ಮೇಲೆ ಇಚ್ಛಾ, ಅದ್ರ ಮೇಲೆ ಇಚ್ಛಾ, ಅದನ್ನ ನೋಡುದು, ಅದನ್ನ ನೋಡಿದ್ರೆ ಅದ್ರ ಮೇಲೆ ಇಚ್ಛಾ ಆಗುದು, ಇದ್ರ ಮೇಲೆ ನೋಡಿದ್ರೆ ಇದು ಇಚ್ಛಾ ಆಗುದು. ಇದು ಹುಟ್ಟುತ್ತಾರೆ ಎಲ್ಲಿ ಅಂತಾರೆ ನೋಡೇವ ನಾವು. ಈ ಇಚ್ಛಾ ಉತ್ಪತ್ತಿನಾರ ಎಲ್ಲಿ ಆಗ್ತತಿ ಅಂತ ನೋಡೇವನ. ಅದಕ್ಕೆ ಜ್ಞಾನವನ್ನು ವಿಷಯವನ್ನಾಗಿ ಮಾಡಿಕೊಂಡಾಗ ಇಚ್ಛೆಯೊಳಗೆ ಪರ್ಯವಸಾನ ಮಾಡಿಕೊಳ್ಬೇಕು. ನಿಜವಾದ ಸಾಧಕ ಬ್ರಹ್ಮ ಜಿಜ್ಞಾಸ ಮಾಡ್ತಾನ ಅಂತ ಅನುಭವಿಗಳು ಹೇಳ್ತಾರೆ. ಅದನ್ನ ದೊಡ್ಡವ್ರು ಹೇಳ್ತಾರೆ, ನಾನು ಹೇಳ್ತೀನಿ ಅಂತಲ್ಲ. ಈಗದ ನಾವು ಎಲ್ಲಿ ಅದನ್ನು ಪರ್ಯವಸಾನ ಮಾಡ್ಕೋಬೇಕೋ ಆ ಕ್ರಮ ನಮಗ ತಿಳಿದಿಲ್ಲ, ಗೊತ್ತೂ ಆಗಿಲ್ಲ ಅಂತ ಹೇಳ್ಬೋದು ನಾವು. ಹಾಗಿದ್ರ ಅವನಂತ ಆನಂದ ಸ್ವರೂಪ ಮತ್ತೊಬ್ಬ, ಅವನಂತ ಸುಖಿನ ಮತ್ತೊಬ್ಬ ಇಲ್ಲ. ಇಚ್ಛಾ ಏನು ಎಲ್ಲಿ ಹುಡ್ತೈತೋ, ಏನು ಮನುಷ್ಯನಾಗ ಹುಡ್ತೈತೋ, ಅಂತಃಕರಣದಾಗ ಹುಡ್ತೈತೋ, ಅಥವಾ ಇಂದ್ರಿಯಗಳಲ್ಲಿ ಹುಡ್ತೈತೋ, ಪ್ರಮಾತ್ಮನಲ್ಲಿ ಹುಡ್ತೈತೋ, ಅದು ಪರ್ಯವಸಾನ ಆಗೋದಾರ ಎಲ್ಲಿ? ಇಚ್ಛಾಕ ಫಲ ಪ್ರಾಪ್ತ ಆದಾಗ ಪರ್ಯವಸಾನ ಆಗಿರ್ತದ. ಇಚ್ಛಾಕ ಫಲ ಪ್ರಾಪ್ತಿ ಆತು ಅಂದ್ರೆ ಪರ್ಯವಸಾನ ಆಗ್ತತಿ. ಅದು ಎಲ್ಲಿ ಪರ್ಯವಸಾನ ಆಗ್ತತಿ? ನಾವು ಹೊಳ್ಳಿ ಮತ್ತು ಆ ವಿಷಯದೊಳಗ ನಾವು ಪರ್ಯವಸಾನ ಮಾಡ್ಕೋತೇವಿ. ಬ್ರಹ್ಮ ವಿಷಯ ಅಲ್ಲಲ್ಲ, ಅದ್ರೊಳಗೆ ಪರ್ಯವಸಾನ ಆದಾಗ ಇಚ್ಛಾದ ಸ್ವರೂಪ ಹೇಗಿದ್ದಿತ್ತು? ಶಾಸ್ತ್ರ ಒಳ್ಳೆ ಮಾರ್ಮಿಕವಾಗಿ ವಿಷಯಾದಿಗಳನ್ನ ಪ್ರತಿಪಾದನೆ ಮಾಡ್ತೈತಿ. ಅತ್ಯಂತ ಆನಂದ ಪ್ರಜ್ಞರನ್ನಾಗೇನ ಮಾಡಿ ಕೈ ಬಿಡ್ತೈತಿ ನಮ್ಮನ್ನ. ನಮಗ ಅವುಗಳ ವ್ಯತ್ಯಾಸ ಗೊತ್ತಿಲ್ಲ, ಎಲ್ಲಿ ಕೊನೆಗೊಳ್ಳತೈತಿ ಅಂತ ಗೊತ್ತಿಲ್ಲ, ಫಲಪ್ರಾಪ್ತಿ ಎಲ್ಲಿ ಆಗ್ತೈತಿ ಅಂತ ಗೊತ್ತಾಗೋದಿಲ್ಲ. ತಿಳ್ಕೊತೀವಿ, ಜ್ಞಾನದಿಂದ ತಿಳ್ಕೊತೀವಿ. ಇದು ಶಾಸ್ತ್ರನ. ಅದನ್ನ ಗೊತ್ತುಪಡಿಸ್ಕೊಂಡ ಇದು ಇಷ್ಟ ಅಲ್ಲ, ಇದು ಆತ್ಮನ ಸ್ವರೂಪ ಇಷ್ಟ ಅಲ್ಲ ಅಂತ ಹೇಳ್ತೈತಿ ಶಾಸ್ತ್ರ. ಅದಷ್ಟ ಅಳ ಅಂತ ಅದಷ್ಟಾಗಿ ಉಳ್ಕೊಳ್ಳುತ್ತೆ. ಅದೇನು ಯಾರಿಗೆ ಏನ್ ಮಾಡೋದಿಲ್ಲ. ನಾವು ಅನುಭವಿಗಳೇ ಏನ್ ಮಾಡೋದು? ಈ ರೂಪದೊಳಗೆ ನಮಗೆ ಜಿಜ್ಞಾಸ ವೈಖರಿ ಬೆಳ್ಕೊಂಡು ಬಂದ್ಬಿಟ್ಟೈತಿ. ಎಂಥ ಮುಮುಕ್ಷುಗಳನ್ನ ಎಲ್ಲೆಲ್ಲಿ ತಪ್ಪಿಸ್ಕೊತ ಬಂದಾರ. ಎಷ್ಟು ಹೇಳಿದ್ರು ಕಡಿಮೆನೇ ಅದು. ನಮ್ಮ ಪರಂಪರೆನ ಹಂಗ್ ಬಂದತ್ತಲ್ಲ, ಏನ್ ಮಾಡ್ಲಿಕ್ಕ? ಈಗ ಆರಾಧ್ಯರಾಗ್ಲಿ ಪಂಚಪೀಠದವರಾಗ್ಲಿ ಹೇಳ್ತಾರ, ಕರ್ಣಪ್ರಸಾದ ಅಂತ ಕೊಡ್ತಾರ. ಏನೇನೋ ಅಂದ ಪರಂಪರೆ ಬಂದ್ಬಿಟ್ಟದ ನಮ್ಮ. ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಈ ಪರಂಪರೆಗಳು ಬೆಳ್ಕೊಂಡ್ ಬಂದವ್ರ ನಾವು. ಸಿದ್ಧಾರೂಢರು ಇವನ್ನೆಲ್ಲ ಮೀರಿ ನಿಂತವ್ರು. ಸಿದ್ಧಾರೂಢಪ್ಪ
ಅದಕ್ಕೆ ಅವರಿಗೆ ಸಮರ್ಥರು ಅಂದ್ರು. ಸಮರ್ಥ ರಾಮದಾಸರು ಅಂದ್ರು. ಇವ್ರಿಗೆ ಸಮರ್ಥರು ಅಂತ ನೋಡಿ ಮಂಗಳಾರತಿ ಒಳಗೆ ಹೇಳ್ತೇವೆ. ಸಿದ್ಧಾರೂಢ ಸಮರ್ಥ. ಸಮರ್ಥ ಪದವಿ ಹಂಗ ಬರ್ತಾನದು. ಇವನ್ನೆಲ್ಲ ಮೀರಿದ್ರವರು. ಸುಮ್ಮನ ನಾವು ಚರಿತ್ರೆಯನ್ನು ಅನುಸರಿಸಿಕೊಂಡು ಅದನ್ನ ಇದು ಅಂತಃಕರಣಾದಿಗಳನ್ನ ಇಟ್ಕೊಂಡು ಕಲ್ಪನಾ ಮಾಡ್ಕೋತೇವೆ. ಯಥಾರ್ಥವಾಗಿ ಸಮರ್ಥ ಅನಿಸ್ಕೋಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ಬೋದು. ಆ ಯೋಗ್ಯತೆ ಸಂಪಾದನೆ ಮಾಡ್ಬೇಕಾದ್ರೆ ಅವ್ರು ಏನನ್ನ ಇಟ್ಟುಕೊಂಡು ಸಂಪಾದನೆ ಮಾಡಿದ್ರು. ಈಗ ನಾವು ಸಮರ್ಥರು ಅನ್ಕೊಂತ ಹೊಂಟೇವ್ ನಾವು. ಆದಿ ಎಲ್ಲ ತೆತ್ತು ಬಿಟ್ಟೈತಿ. ಭಗವಂತ ಮತ್ತೆ ಅವತಾರ ಮಾಡಿ ಬರ್ತಾನ, ಸಿದ್ಧ ಬರ್ತಾನ. ಸತ್ಯನ ಅದು ಎಷ್ಟೇ ಜ್ಞಾನಿಯಾಗಿದ್ರು ಕೂಡ ಅದನ್ನ ಸರಿ ಮಾಡ್ತಾನ. ಅವತಾರಿಕರಾಗಿ ಬರ್ತಾರ ಅವ್ರ ಮೇಲಿಂದ ಮೇಲೆ. ಆದ್ರೆ ಬ್ರಹ್ಮಜ್ಞಾನ ಯಾವ ರೂಪದೊಳಗೆ ಮಾಡ್ಕೋಬೇಕು ಅನ್ನೋದನ್ನ ಬಹಳ ಮಾರ್ಮಿಕವಾಗಿ ಇಲ್ಲಿ ಅವಗತಿಯಲ್ಲಿ ಕೊನೆಗಾಣುವ ಜ್ಞಾನವು ಇಚ್ಛೆಗೆ ವಿಷಯವಾಗಿರುತ್ತದೆ ಹೊರತು ಬರೀ ಜ್ಞಾನವಲ್ಲ. ಬುದ್ಧಿ ಏನೇನೋ ಜ್ಞಾನಗಳನ್ನು ಸಂಪಾದನೆ ಮಾಡ್ತಕ್ಕಲ್ಲ, ಆ ವಿಷಯದ ಜ್ಞಾನ, ಈ ವಿಷಯದ ಜ್ಞಾನ, ಅದಕ್ಕೊಂದು ಬುದ್ಧಿ, ಇದಕ್ಕೊಂದು ಬುದ್ಧಿ, ಜ್ಞಾನ. ಅದಕ್ಕಿನ್ನ ಅವಗತಿಯಲ್ಲಿ ಕೊನೆಗಾಣುವ ಜ್ಞಾನವು ಇಚ್ಛೆಗೆ ವಿಷಯವಾಗಿರುತ್ತದೆ ಹೊರತು ಬರೀ ಜ್ಞಾನವಲ್ಲ. ಏಕೆಂದರೆ ಇಚ್ಛೆಗೆ ಫಲವೇ ವಿಷಯವು, ಇಚ್ಛೆಗೆ ಫಲವೇ ವಿಷಯವು ಅನ್ನೋದನ್ನ ನಾಳಿನ ದಿವಸ ಮತ್ತೆ ಅವಲೋಕನ ಮಾಡೋಣ ಅಂತ ಹೇಳಿ ಈ 4 ವಾಕ್ಪುಷ್ಪಾದಿಗಳನ್ನು ಸದ್ಗುರು ಚರಣ ಕರ್ಪಿಸಿ ಇವತ್ತಿನ ಈ ಉಪನ್ಯಾಸಕ್ಕೆ ವಿದಾಯ ಹೇಳುತ್ತೇನೆ. ಹರಿ ಓಂ ತತ್ಸತ್.